ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಸದ್ಯದ ಪರಿಸ್ಥಿತಿಯಲ್ಲಿ ಗುರು 9ನೇ ಮನೆಯಲ್ಲಿದ್ದಾನೆ. ಗುರು ಭಾಗ್ಯ 9ನೇ ಮನೆ ಅಂದರೆ ಭಾಗ್ಯಸ್ಥಾನ ಅಂತ ಹೇಳ್ತೀವಿ ನಾವು. ಭಾಗ್ಯಸ್ಥಾನದಲ್ಲಿ ಗುರು ಇದ್ದಾಗ ಎಲ್ಲ ರೀತಿಯಾದಂತಹ ಅನುಕೂಲಗಳು ಉಂಟಾಗತ್ತೆ. ಅವರಿಗೆ ಧನಪ್ರಾಪ್ತಿ ಉಂಟಾಗತ್ತೆ, ದ್ರವ್ಯ ಪ್ರಾಪ್ತಿ ಉಂಟಾಗತ್ತೆ. ಅದೇ ರೀತಿಯಲ್ಲಿ ಯಾರು ಮನೆಯಲ್ಲಿ ವಿವಾಹಕ್ಕೋಸ್ಕರ ನಿರೀಕ್ಷೆ ಮಾಡ್ತಿರ್ತಾರೆ, ವಿವಾಹ ಕಾರ್ಯಗಳು ನೆರವೇರುತ್ತೆ. ಸಂತಾನ ಅಪೇಕ್ಷೆ ಅವರಿಗೆ ಸಂತಾನ ಆಗ್ತಕ್ಕಂಥ ಒಂದು ಕಾಲ ಆಗಿರುತ್ತೆ. ಮತ್ತೆ ಇನ್ನಿತರ ಶುಭ ಕೆಲಸಗಳು ನಡೆಯುತ್ತೆ. ಯತ್ನಿಸಿದ ಕಾರ್ಯಗಳಲ್ಲಿ ಜಯ ಉಂಟಾಗ್ತಕ್ಕಂಥದ್ದು, ದೇವತಾ ದರ್ಶನ, ತೀರ್ಥಯಾತ್ರೆ ಇವೆಲ್ಲ ಆಗ್ತಕ್ಕಂತಹ ಪಾಸಿಬಿಲಿಟಿ ಇರುತ್ತೆ. ಅದೇ ರೀತಿಯಲ್ಲಿ ಇನ್ನೂ ಅನೇಕ ಶುಭ ಫಲಗಳನ್ನ ವಿದ್ಯಾರ್ಥಿಗಳು ಕೂಡ ಕಾಣ್ತಾರೆ, ಉದ್ಯೋಗಿಗಳು ವ್ಯಾಪಾರಸ್ಥರು ಕೂಡ ಕಾಣ್ತಾರೆ. ಮತ್ತೆ ಹಿರಿಯರಿಗೆ ಅನಾರೋಗ್ಯ ಇದ್ದರೆ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಇಂಪ್ರೂವ್ಮೆಂಟ್ಸು ಸದ್ಯದ ಪರಿಸ್ಥಿತಿಯಲ್ಲಿ ಉಂಟಾಗ್ತಕ್ಕಂಥದ್ದು. ಇನ್ನು ಈ ಗುರು ಬದಲಾವಣೆ ಆದರೆ ದಶಮ ಸ್ಥಾನಕ್ಕೆ ಬರ್ತಾನೆ. ದಶಮ ಸ್ಥಾನಕ್ಕೆ ಬಂದಾಗ ಅಲ್ಲಿ ಧನ ವ್ಯಯ ಉಂಟಾಗ್ತಕ್ಕಂಥ ಪಾಸಿಬಿಲಿಟಿ ಇದೆ, ಸ್ಥಾನಚ್ಯುತಿ ಉಂಟಾಗ್ತಕ್ಕಂಥ ಪಾಸಿಬಿಲಿಟಿ ಇದೆ. ಹಾಗೇನೆ ಮಕ್ಕಳಿಗೆ ಆರೋಗ್ಯದ ವಿಚಾರದಲ್ಲಿ ಆಗಲಿ ಓದಿನ ವಿಚಾರದಲ್ಲಿ ಆಗಲಿ ತೊಂದರೆ ಉಂಟಾಗ್ತಕ್ಕಂತಹ ಒಂದು ಪಾಸಿಬಿಲಿಟಿ ಇದೆ. ಉದ್ಯೋಗದಲ್ಲಿ ತೊಂದರೆ ಉಂಟಾಗತ್ತೆ. ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ, ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ತೊಂದರೆ ಅಥವಾ ಆಲಸ್ಯ ಉಂಟಾಗ್ತಕ್ಕಂಥದ್ದು, ಹಿರಿಯರಿಗೆ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು, ವಿನಾಕಾರಣ ಬಂಧು ಮಿತ್ರದಲ್ಲಿ ಜನಗಳಲ್ಲಿ ವೈರತ್ವ ಉಂಟಾಗ್ತಕ್ಕಂತಹ ಪಾಸಿಬಿಲಿಟಿ ಇರುತ್ತೆ ಈ ಕನ್ಯಾ ರಾಶಿಯವರಿಗೆ. ಇನ್ನು ಈ ಶನಿಯ ಬಲಾಬಲಗಳನ್ನು ನೋಡಿದಾಗ ಶನಿ ಸದ್ಯದ ಪರಿಸ್ಥಿತಿಯಲ್ಲಿ ಷಷ್ಠ ಸ್ಥಾನದಲ್ಲಿ ಅಂದರೆ 6ನೇ ಮನೆಯಲ್ಲಿ ಇದ್ದಾನೆ. ಅದರಿಂದ 6ನೇ ಮನೆಯಲ್ಲಿದ್ದಾಗ ಅವರಿಗೆ ಅನೇಕ ಕೆಲಸಗಳು ಸ್ಮೂತ್ ಆಗಿ ನಡ್ಕೊಂಡು ಹೋಗ್ತಾ ಇರುತ್ತೆ ಸದ್ಯದ ಪರಿಸ್ಥಿತಿಯಲ್ಲಿ. ಯಾಕೆಂದ್ರೆ ಅಡ್ಮಿನಿಸ್ಟ್ರೇಷನ್ ಸೈಡ್ ಏನಿರುತ್ತೆ ಅದೆಲ್ಲ ಸ್ವಲ್ಪ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಅದೇ ರೀತಿಯಲ್ಲಿ ಶತ್ರು ನಾಶ ಉಂಟಾಗ್ತಕ್ಕಂಥದ್ದು, ಮತ್ತೆ ರೋಗ ವಿಮುಕ್ತಿ ಅಂತ ಹೇಳ್ತಾರೆ. ರೋಗದಲ್ಲಿರ್ತಕ್ಕಂಥದ್ದು ಅಂದರೆ ರೋಗದಿಂದ ಲಾಸ್ಟ್ ಇಯರಿಂದ ಬಳಲ್ತಾ ಇತ್ತು ಅಂದರೆ ಸ್ವಲ್ಪ ಮಟ್ಟಿಗೆ ಅದಕ್ಕೆ ಅನುಕೂಲ ಉಂಟಾಗ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಸಾಲದಿಂದ ವಿಮುಕ್ತಿ ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ಏನಾದರೂ ಡೆಟ್ ಅಂದರೆ ಸಾಲ ಮಾಡಿತ್ತು ಅಂದರೆ ಅದರಿಂದನೂ ಕೂಡ ಸಾಲವನ್ನು ತೀರಿಸ್ತಕ್ಕಂತಹ ಒಂದು ಯೋಗ ಇರುತ್ತೆ ನಿಮಗೆ. ಇವೆಲ್ಲವೂ ಕೂಡ ನಿಮಗೆ ಮಾರ್ಚ್ 29 ತನಕ ಇರುತ್ತೆ. ಮಾರ್ಚ್ 29 ಆದಮೇಲೆ ಶನಿ ಸಪ್ತಮಕ್ಕೆ ಬರ್ತಾನೆ. ಸಪ್ತಮಕ್ಕೆ ಬಂದಾಗ ಕುಟುಂಬದಲ್ಲಿ ಮನಸ್ತಾಪ ಅಥವಾ ಕಲಹ ಉಂಟಾಗ್ತಕ್ಕಂಥದ್ದು, ಪತಿ ಅಥವಾ ಪತ್ನಿಗೆ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು, ಪ್ರಯಾಣದಲ್ಲಿ ತೊಂದರೆ ಆಗ್ತಕ್ಕಂಥದ್ದು, ಮತ್ತೆ ವ್ಯಾಪಾರದಲ್ಲಿ ಹಿನ್ನಡೆ ಅಥವಾ ನಷ್ಟ ಉಂಟಾಗ್ತಕ್ಕಂಥದ್ದು, ಏನೋ ಒಂದು ರೀತಿಯಾದಂತಹ ದುಃಖ ಅಥವಾ ಭಯ ಉಂಟಾಗ್ತಕ್ಕಂತಹ ಪಾಸಿಬಿಲಿಟಿ ಈ ಕನ್ಯಾ ರಾಶಿಯವರಿಗೆ ಇರುತ್ತೆ. ಇನ್ನು ಪಾಲುದಾರಿಕೆ ವ್ಯಾಪಾರದಲ್ಲೂ ಕೂಡ ಶನಿ ಸಪ್ತಮಕ್ಕೆ ಬಂದಾಗ ಜಾಯಿಂಟ್ ಬಿಸ್ನೆಸ್ ಅನ್ನು ಗೋಚಾರದಲ್ಲಿ ನೋಡಬೇಕಾಗುತ್ತೆ. ಅದರಿಂದ ಈ ಜಾಯಿಂಟ್ ಬಿಸ್ನೆಸ್ ಮಾಡ್ತಕ್ಕಂಥದ್ದು ನೀವು ಸ್ವಲ್ಪ ಎಚ್ಚರಿಕೆಯಲ್ಲಿ ಇರ್ತಕ್ಕಂಥದ್ದು ಸೂಕ್ತ. ರಾಹುವಿನ ಬಲವನ್ನು ನೋಡಿದಾಗ ರಾಹು ಸದ್ಯದ ಪರಿಸ್ಥಿತಿಯಲ್ಲಿ ಸಪ್ತಮದಲ್ಲಿ ಇದ್ದಾನೆ. ರಾಹು ಸಪ್ತಮದಲ್ಲಿ ಇದ್ದಾಗ ದಾಂಪತ್ಯದಲ್ಲಿ ವಿರಸ ಉಂಟಾಗ್ತಕ್ಕಂತಹ ಪಾಸಿಬಿಲಿಟಿ ಇದೆ, ಧನ ನಷ್ಟ ಆಗ್ತಕ್ಕಂಥದ್ದು, ಸ್ಥಾನಚ್ಯುತಿ ಉಂಟಾಗತಕ್ಕಂಥದ್ದು, ಮತ್ತೆ ವಿನಾಕಾರಣ ಜನಗಳಲ್ಲಿ ಬಂಧು ಮಿತ್ರದಲ್ಲಿ ಮನಸ್ತಾಪ ಅಥವಾ ಕಲಹ ಉಂಟಾಗ್ತಕ್ಕಂಥದ್ದು, ಪ್ರಯಾಣದಲ್ಲಿ ತೊಂದರೆ ಉಂಟಾಗ್ತಕ್ಕಂಥದ್ದು, ಏನೋ ಒಂದು ರೀತಿಯಾದಂತಹ ಚಿಂತೆ, ಶೋಕ ಅಥವಾ ಭಯ ಉಂಟಾಗ್ತಕ್ಕಂತಹ ಪಾಸಿಬಿಲಿಟಿ ಇರುತ್ತೆ. ಇದೇ ರಾಹು ಮೇ 18 ನಂತರದಲ್ಲಿ ಷಷ್ಠ ಸ್ಥಾನಕ್ಕೆ ಬರ್ತಾನೆ. 6ನೇ ಮನೆಗೆ ಬಂದಾಗ ಸುಮಾರು ಶುಭ ಫಲಗಳನ್ನು ಶಾಸ್ತ್ರದಲ್ಲಿ ಹೇಳಿದೆ. ಹಾಗಾಗಿ ಧನಲಾಭ ಉಂಟಾಗತ್ತೆ, ಅವರಿಗೆ ಶತ್ರು ನಾಶ ಆಗ್ತಕ್ಕಂಥದ್ದು, ಸೌಖ್ಯ ಉಂಟಾಗತ್ತೆ, ಮತ್ತೆ ವಿದ್ಯಾರ್ಥಿಗಳಿಗೆ ಮತ್ತೆ ಉದ್ಯೋಗ ವ್ಯಾಪಾರಸ್ಥರಿಗೆ ಪ್ರಗತಿ ಉಂಟಾಗ್ತಕ್ಕಂಥದ್ದು, ಮತ್ತೆ ಯತ್ನಿಸಿದ ಕಾರ್ಯಗಳಲ್ಲಿ ಜಯ ಉಂಟಾಗ್ತಕ್ಕಂಥದ್ದು, ಧನ ಅಥವಾ ದ್ರವ್ಯ ಲಾಭ ಉಂಟಾಗ್ತಕ್ಕಂಥದ್ದು, ಹೀಗೆ ಎಲ್ಲವನ್ನೂ ಕೂಡ ಪಡೀತಕ್ಕಂತಹ ಪಾಸಿಬಿಲಿಟಿ ಇದೆ. ಇನ್ನು ಕೇತುವನ್ನು ನೋಡಿದಾಗ ಕೇತು ಜನ್ಮ ರಾಶಿನಲ್ಲೇ ಇದ್ದಾನೆ. ಆದ್ದರಿಂದ ಶಾರೀರಿಕ ಪೀಡೆ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ದೇಹದ ಭಾಗಗಳಿಗೆ, ದೇಹದ ಅಂಗಾಂಗಗಳಿಗೆ ತೊಂದರೆ ಉಂಟಾಗ್ತಕ್ಕಂಥದ್ದು, ಬಾಧೆ ಉಂಟಾಗ್ತಕ್ಕಂಥದ್ದು, ಕಾಲಿಗಾಗಲಿ ಕಣ್ಣಿಗಾಗಲಿ ಪಾದಕ್ಕಾಗಲಿ ಇವೆಲ್ಲ ತೊಂದರೆ ಉಂಟಾಗ್ತಕ್ಕಂತಹ ಪಾಸಿಬಿಲಿಟಿ ಇರುತ್ತೆ. ಉದ್ಯೋಗದಲ್ಲಿ ಸ್ವಲ್ಪ ತೊಂದರೆ ಉಂಟಾಗ್ತಕ್ಕಂತಹ ಪಾಸಿಬಿಲಿಟಿ ಇರುತ್ತೆ. ಅದೇ ರೀತಿಯಲ್ಲಿ ನರಗಳ ಬಾಧೆ ಅನ್ನೋದನ್ನು ಹೇಳುತ್ತೆ ಶಾಸ್ತ್ರದಲ್ಲಿ. ಕೇತು ಈ ಒಂದು ಜನ್ಮ ರಾಶಿನಲ್ಲಿ ಇದ್ದಾಗ ನರಗಳ ಬಾಧೆ ಅನ್ನೋದನ್ನು ಹೇಳುತ್ತೆ. ದೇಹಕ್ಕೆ ಸ್ವಲ್ಪ ಮಟ್ಟಿಗೆ ಕಷ್ಟ ಉಂಟಾಗ್ತಕ್ಕಂಥದ್ದು, ಮತ್ತೆ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು, ಮತ್ತೆ ಅಧಿಕ ಧನ ವ್ಯಯ ಉಂಟಾಗ್ತಕ್ಕಂತಹ ಪಾಸಿಬಿಲಿಟಿ, ವೃಥಾ ಅಲೆದಾಟ ಕೂಡ ಆಗತ್ತೆ. ಇನ್ನು ಈ ಕೇತು ಮೇ 18 ನಂತರದಲ್ಲಿ ವ್ಯಯಸ್ಥಾನಕ್ಕೆ ಬರ್ತಾನೆ. ವ್ಯಯಸ್ಥಾನಕ್ಕೆ ಬಂದಾಗ ಆ ವ್ಯಯಸ್ಥಾನ ಅಂದ್ರೆ ಯಾವಾಗಲೂ ಅರ್ಥ ಮಾಡ್ಕೊಂಬಿಡಿ, ಅಲ್ಲಿ ಒಂದಲ್ಲ ಒಂದು ಖರ್ಚು ಅನ್ನೋದನ್ನ ಸೂಚಿಸುತ್ತೆ. ಅನ್ವಾಂಟೆಡ್ ಅಂಡ್ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆಂಡಿಚರ್ಸ್ ಆಗ್ತಕ್ಕಂಥದ್ದೇ ನಿಮ್ಮ ಜನ್ಮ ರಾಶಿ ಕುಂಡಲಿನಲ್ಲಾಗ್ಲಿ ಗೋಚಾರದಲ್ಲಾಗ್ಲಿ ಗ್ರಹಗಳು ಸಾಮಾನ್ಯವಾಗಿ ಶುಕ್ರ ಒಂದು ಗೋಚಾರದಲ್ಲಿ ಬಿಟ್ಟು ಇನ್ನೆಲ್ಲ ಗ್ರಹಗಳು 12ನೇ ಮನೆಯಲ್ಲಿ ಅಧಿಕ ಧನ ವ್ಯಯವನ್ನ ಉಂಟು ಮಾಡ್ತಾರೆ, ವೃಥಾ ಅಲೆದಾಟವನ್ನು ಉಂಟು ಮಾಡ್ತಾರೆ. ಹಾಗಾಗಿ ವೃಥಾ ಸಂಚಾರ ಉಂಟಾಗ್ತಕ್ಕಂಥದ್ದು,
ಮತ್ತೆ ಕೆಲವು ಸತಿ ಪ್ರಯಾಣ ಉಂಟಾಗ್ತಕ್ಕಂಥದ್ದು, ಕಣ್ಣಿನ ಸಮಸ್ಯೆ ಉಂಟಾಗ್ತಕ್ಕಂಥದ್ದು. ಆದರೆ ಕೇತು 9ನೇ ಮನೆ ಅಥವಾ 12ನೇ ಮನೆಗೆ ಬಂದಾಗ ಜ್ಞಾನ ಪ್ರಾಪ್ತಿ ಅನ್ನೋದನ್ನು ಹೇಳುತ್ತೆ ಶಾಸ್ತ್ರದಲ್ಲಿ. ಅದೇ ರೀತಿಯಲ್ಲಿ ಶತ್ರುಗಳಿಂದ ತೊಂದರೆ ಉಂಟಾಗ್ತಕ್ಕಂಥದ್ದು. ಹೀಗೆ ಇವೆಲ್ಲವನ್ನೂ ಕೂಡ ಈ ಒಂದು ಕನ್ಯಾ ರಾಶಿಯವರು ಮಿಶ್ರ ಫಲಗಳನ್ನು ಅನುಭವಿಸ್ಬೇಕಾಗತ್ತೆ. ಯಾಕೆ ಅಂದರೆ ಫಸ್ಟ್ ಹಾಫ್ನಲ್ಲಿ ಕನ್ಯಾ ರಾಶಿಯವರಿಗೆ ಚೆನ್ನಾಗಿದೆ. ಯಾಕೆ ಅಂದರೆ ಗುರುಬಲ ಶನಿ ಬಲ ಎರಡೂ ಇದೆ, ರಾಹುಕೇತುಗಳ ಬಲ ಇಲ್ಲ. ಸೆಕೆಂಡ್ ಹಾಫ್ನಲ್ಲಿ ಅವ್ರಿಗೆ ಗುರುಬಲನೂ ಇರಲ್ಲ, ಶನಿ ಬಲನೂ ಇರಲ್ಲ, ಕೇತು ಬಲನೂ ಇರಲ್ಲ. ರಾಹು ಒಂದು ಪಾಸಿಟಿವ್ ಇರುತ್ತೆ ಅಷ್ಟೇ. ಹಾಗಾಗಿ ಏನಾಗುತ್ತೆ ಅಂದರೆ ಗುರು ಮತ್ತು ಶನಿ ಮತ್ತು ಕೇತು ಗ್ರಹಗಳಿಗೆ ನವಗ್ರಹ ಸಹಿತವಾಗಿ ಈ ಒಂದು ಶಾಂತಿ ಅಥವಾ ಪರಿಹಾರದ ವಿಚಾರಕ್ಕೆ ಬಂದಾಗ ಕನ್ಯಾ ರಾಶಿಯವರು ಗುರು ಮತ್ತು ಶನಿ ಮತ್ತು ಕೇತು ಗ್ರಹಗಳಿಗೆ ಶಾಂತಿಯನ್ನು ಮಾಡ್ಕೊಳ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಈ ಕನ್ಯಾ ರಾಶಿಯವರು ಗಣಪತಿಯ ಆರಾಧನೆಯನ್ನು ಮೊದಲು ಮಾಡಿ ತದನಂತರದಲ್ಲಿ ಹರಿಹರರನ್ನು ದುರ್ಗೆಯನ್ನು ಆರಾಧನೆ ಮಾಡ್ತಕ್ಕಂಥದ್ದು. ಅವಂತರ ಹಸುವಿಗೆ ಪಶು ಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಕೊಡ್ತಕ್ಕಂಥದ್ದು. ಕಷ್ಟದಲ್ಲಿ ಇರತಕ್ಕಂಥವ್ರಿಗೆ ಬಡವರಿಗೆ ನಿಮ್ಮ ಕೈಲಾದಂತಹ ಸಹಾಯ ಸೇವೆಯನ್ನು ಮಾಡ್ತಕ್ಕಂಥದ್ದು ಬಹಳ ಸೂಕ್ತ ಆಗಿರುತ್ತೆ. ಹೀಗೆ ಮಾಡೋದ್ರಿಂದ ಕನ್ಯಾ ರಾಶಿಯವರು ಉತ್ತರದ ಭಾಗದಲ್ಲಿ ಅಂದರೆ ಫಸ್ಟ್ ಹಾಫ್ ಅಲ್ಲ ಸೆಕೆಂಡ್ ಹಾಫ್ನಲ್ಲಿ ಸ್ವಲ್ಪ ಅನುಕೂಲತೆಗಳನ್ನು ಕಾಣಬಹುದಾಗಿದೆ.